ಶ್ರೀ ಶಿವಶರಣ ಅಂಬಿಗರ ಚೌಡಯ್ಯನವರ 906ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಶಿಡ್ಲಘಟ್ಟ ನಗರಸಭೆ ಕಚೇರಿಯಲ್ಲಿ ಸರಳವಾಗಿ ಆಚರಿಸಲಾಯಿತು. ನಗರಸಭೆ ಪೌರಾಯುಕ್ತೆ ಜಿ ಅಮೃತ, ನಗರಸಭೆ ಸಿಬ್ಬಂದಿ ಹಾಗೂ ಶಿವಶರಣ ಅಂಬಿಗರ ಚೌಡಯ್ಯನವರ ಕುಲಬಾಂಧವರ ಸಮ್ಮುಖದಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಯಿತು. ಚೌಡಯ್ಯ 12ನೇ ಶತಮಾನದಲ್ಲಿ ಜೀವಿಸಿದ್ದ ಶಿವಶರಣ ಹಾಗೂ ವಚನಕಾರರು. 12ನೇ ಶತಮಾನದಲ್ಲಿದ್ದ ಎಲ್ಲ ವಚನಕಾರರಿಗಿಂತ ಶ್ರೇಷ್ಠ ಹಾಗೂ ವಿಭಿನ್ನ ವ್ಯಕ್ತಿತ್ವ ಇವರದ್ದು. ತಮ್ಮ ನೇರ ನಿರ್ಭೀತ ನುಡಿಗಳಿಂದ ವಚನಗಳನ್ನು ಬರೆದ ಶಿವಶರಣ ಅಂಬಿಗರ ಚೌಡಯ್ಯನವರ ಜಯಂತಿ ಆಚರಿಸುತ್ತಿರುವುದು ಹೆಮ್ಮೆ ಎಂದು ಕಮ್ಯುನಿಟಿ ಮುಖಂಡರು ತಿಳಿಸಿದರು. ಆಗಮಿಸಿರುವಂತಹ ಮಾನ್ಯ ಪೌರಾಯುಕ್ತರು ಹಾಗೂ ಸಮಾಜದ ಹಿರಿಯ ಮುಖಂಡರು ಮತ್ತು ತಾಲೂಕಿನ ಅಧ್ಯಕ್ಷರು ಮತ್ತು ಪಟ್ಟಣದ ಅಧ್ಯಕ್ಷರು ಮತ್ತು ಎಲ್ಲ ಸಮಾಜದ ಕುಲಬಾಂಧವರು ಬಂದಿದ್ದಾರೆ. ಹಾಗೂ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು ಮತ್ತು ಪತ್ರಿಕಾ ಮಾಧ್ಯಮದವರು ಅವರಿಗೆಲ್ಲ ಮತ್ತೊಮ್ಮೆ ಅಂಬಿಗರ ಜಯಂತಿಯವರ ಶುಭಾಶಯಗಳನ್ನು ತಿಳಿಸ್ತೇನೆ. ಹಾಗೂ ಈ ಕಾರ್ಯಕ್ರಮದ ಕುರಿತು ಈಗ ಸಮಾಜದ ಪರವಾಗಿ ಹಲವಾರು ನಮ್ಮ ಮಾಸ್ಟರ್ ಬಂದಿದ್ದಾರೆ. ಅವರು ಅಂಬಿಗರ ಚೌಡಯ್ಯನವರ ಬಗ್ಗೆ ಎರಡು ಮಾತಾಡಬೇಕು ಅಂತ ಅನ್ಕೊಳ್ಳಿ. ಭಾರತ ದೇಶದ ಸಾಂಸ್ಕೃತಿಕ ಧಾರ್ಮಿಕ ಇತಿಹಾಸದ ಪರಂಪರೆಯನ್ನು ನಮ್ಮ ಕನ್ನಡ ನಾಡಿಗೆ ಪರಿಚಯ ಮಾಡಿಕೊಟ್ಟಿರ್ತಕ್ಕಂತಹ ಒಂದು ಸುವರ್ಣ ಯುಗ ಅಂತಂದರೆ ಅದು 12ನೇ ಶತಮಾನ. ಆ 12ನೇ ಶತಮಾನ ಅನೇಕ ವಚನಕಾರರ ಅಸ್ತಿತ್ವಕ್ಕೆ, ಅವರ ಸಮರ್ಪಣೆಗೆ ಸಾಕ್ಷಿಯಾಗಿರ್ತಕ್ಕಂಥ ಒಂದು ಯುಗ. ಆ ಯುಗದಲ್ಲಿ ಭಾರತ ದೇಶದ ಒಂದು ಸರ್ವಧರ್ಮ ಸಮನ್ವಯದ ಅಥವಾ ಜಾತೀಯತೆಯ ಸಮನ್ವಯತೆಯನ್ನು ನಾವು ಸಾಧಿಸಬೇಕು ಅನ್ನುವಂತಹ ದೃಷ್ಟಿಯಿಂದ ತಮ್ಮನ್ನು ತಾವು ತೊಡಗಿಸ್ಕೊಂಡು ಸಮಾಜದಲ್ಲಿ ಜಾತೀಯತೆಯನ್ನು ನಿರ್ಮೂಲನೆ ಮಾಡಿ ಸಮಾಜವನ್ನ ಒಂದು ಸಾಮಾಜಿಕ ಮೂಢನಂಬಿಕೆಗಳೇನಿತ್ತೋ ಅದನ್ನು ಕಿತ್ತೊಗೆದು ಸಮಾಜವನ್ನು ಅಭಿವೃದ್ಧಿಪಡಿಸಬೇಕು ಅಂತ ಹೇಳಿ ಕ್ರಾಂತಿಯನ್ನ ಸೃಷ್ಟಿ ಮಾಡಿದಂತಹ ಮಹಾನ್ ವಚನಕಾರರು. ನೂರಾರು ವಚನಕಾರರಿದ್ದಂತಹ ಆ ಕಾಲದಲ್ಲಿ ಅಷ್ಟು ವಚನಕಾರರಲ್ಲಿ ಒಬ್ಬ ವಚನಕಾರರು ಮಾತ್ರ ನಿಜ ಶರಣ ಅಂತ ಅನ್ನಿಸ್ಕೊಂಡಿರ್ತಕ್ಕಂಥವ್ರು ಅವರು ನಮ್ಮ ನಿಜ ಶರಣ ಶ್ರೀ ಅಂಬಿಗರ ಚೌಡಯ್ಯನವರು. ಸೊ ಅಂತಹ ಮಹಾನ್ ಚೇತನದ ಒಂದು ಜಯಂತ್ಯೋತ್ಸವವನ್ನು ಈ ದಿನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ಪೌರಾಯುಕ್ತರು ಮತ್ತು ಅವರ ಆಡಳಿತ ಸಿಬ್ಬಂದಿ ಎಲ್ಲ ನಮ್ಮನ್ನು ಕರೆದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಒಂದು ಪುಣ್ಯದ ಒಂದು ಸಂದರ್ಭ. ಬಂಧುಗಳೇ, ನಿಜವಾಗ್ಲೂ ಅಂಬಿಗರ ಚೌಡಯ್ಯನವರು ಅದ್ಭುತವಾದಂಥ ವಚನಕಾರರು. ಅವರು ನೂರಾರು ವಚನಗಳನ್ನು ರಚನೆ ಮಾಡಿರ್ತಕ್ಕಂಥದ್ದಿದೆ. ಅದರಲ್ಲಿ ಮುಖ್ಯವಾಗಿ ನಮಗೆ 333 ವಚನಗಳು ಲಭ್ಯವಾಗಿರ್ತಕ್ಕಂಥದ್ದು. ಸಮಾಜದ ಪ್ರತಿ ವರ್ಗಕ್ಕೂ ಬೇಕಾಗಿರ್ತಕ್ಕಂತಹ ಒಂದು ಸ್ಫೂರ್ತಿಯನ್ನ ತುಂಬಿರ್ತಕ್ಕಂಥದ್ದು ಆ ವಚನಗಳಲ್ಲಿದೆ. ನಾನು ಒಂದು ಸಣ್ಣ ವಚನವನ್ನ ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಸಾಕಷ್ಟು ವಚನಗಳು ಇನ್ನು 3 ಕಾರ್ಯಕ್ರಮಗಳಲ್ಲಿ ಹೇಳುವಂತವರಿದ್ದಾವೆ. ಸೊ ಒಂದು, ಬಡತನಕ್ಕೆ ಒಂಬುವ ಚಿಂತೆ, ಉಣಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ. ಇಂತಿ ಹಲವು ಚಿಂತೆಗಳಲ್ಲಿದ್ದವರನ್ನು ಕಂಡೆನು, ಶಿವನ ಧ್ಯಾನದಲ್ಲಿ ಇದ್ದವರನ್ನೊಬ್ಬರನ್ನು ಕಾಣೆನೆಂದಾತ ನಮ್ಮ ಅಂಬಿಗರ ಚೌಡಯ್ಯ. ಬಂಧುಗಳ, ಪ್ರತಿ ಮನುಷ್ಯ ಇವತ್ತು ಹುಟ್ಟಿರ್ತಕ್ಕಂಥ ಪ್ರತಿ ಮನುಷ್ಯನಿಗೂ ಒಂದೊಂದು ಹಂತದಲ್ಲಿ ಒಂದೊಂದು ಆಸೆಗಳು ಹುಟ್ಟುಕೊಂಡು ಇವತ್ತು ಮನುಷ್ಯ ತನ್ನನ್ನು ತಾನು ರೂಪಿಸ್ಕೊಳ್ಳಿಕ್ಕೆ ಹೋಗ್ತಾ ಇದ್ದಾನೆ. ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಮನುಷ್ಯನಿಗೆ ಇವತ್ತು ಬದುಕಿನ ಚಿಂತೆ ಮಾಡೋದೇ ಆದ್ರೆ ಮೊದಲು ಜ್ಞಾನದ ಚಿಂತೆ ಮಾಡಬೇಕು, ಭಕ್ತಿಯ ಚಿಂತೆ ಇರಬೇಕು. ಆಗಷ್ಟೇ ಸಮಾಜದ ಅಭಿವೃದ್ಧಿ ಸಾಧ್ಯ ಆಗುತ್ತೆ.